ಇವತ್ತೆಲ್ಲ ನಾಳೆ ಡಿಲಿಮಿಟೇಷನ್ ಆಗಬೇಕಲ್ಲ, ಇದೇನು ಹೊಸ್ದಾಗಿರೋದಲ್ವಲ್ಲ. 4ನೇ ಬಾರಿನೋ 5ನೇ ಬಾರಿನೋ ಈಗಾಗಲೇ ಆಗಿದೆ ಡಿಲಿಮಿಟೇಷನ್ನು, 2002ರಲ್ಲಿ ಆದಂಥದ್ದು. ಈಗ ಮತ್ತೆ ಮಾಡಲೇಬೇಕಲ್ಲ ಡಿಲಿಮಿಟೇಷನ್ದು. ಇವತ್ತು ಪಾರ್ಲಿಮೆಂಟ್ನಲ್ಲಿ ಇಟ್ಟು ಅಪ್ರೂವಲ್ ತಗೋಬೇಕಲ್ಲ. ಡಿಲಿಮಿಟೇಷನ್ನಲ್ಲಿ ಇರ್ತಕ್ಕಂಥದ್ದು ಒಬ್ಬರು ರಿಟೈರ್ಡ್ ಜಡ್ಜ್ನೇ ಆಗ್ತಾರೆ ಅದಕ್ಕೆ ಕಮಿಷನ್ ಚೇರ್ಮನ್ ಆಗಿ. ಇಲ್ಲಿ ಅವ್ರು ಹೇಳ್ತಕ್ಕಂಥ ಪ್ರಶ್ನೆ ನಮಗೆ ದಕ್ಷಿಣ ಭಾರತಕ್ಕೆ ಭಾಳ ಅನ್ಯಾಯ ಆಗಿದೆ ಅಂತೇಳಿ. ಯಾವ ಥರ ಅನ್ಯಾಯ ಆಗಿದೆ? ಎಲ್ಲ ಲೋಕಸಭೆ ಅಧಿವೇಶನದಲ್ಲಿ ಗೃಹ ಸಚಿವರು ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಏರಿಕೆ ಆಗ್ತದೆ ಸ್ಥಾನ ಕಮಿಟ್ ಆದರು. ಒಬ್ಬ ಹೋಮ್ ಮಿನಿಸ್ಟ್ರು ಲೋಕಸಭೆಯಲ್ಲಿ ಇಂತಿಂಥ ರಾಜ್ಯಕ್ಕೆ ಈ ರೀತಿ ಆಗ್ತದೆ, ಅನ್ಯಾಯ ಆಗಲ್ಲ ಅಂತಕ್ಕಂಥದ್ದನ್ನು ಲೋಕಸಭೆಯಲ್ಲಿ ಇಡೋದಾದರೆ ಈಗ ಹಕ್ಕುಚ್ಯುತಿ ಆಗಲ್ವಾ? ಹೆಚ್ಚು ಕಡಿಮೆ ಮಾಡಿದ್ರೆ ಲೋಕಸಭೆಯಲ್ಲಿ ಏನಾದರೂ ಆ ರೀತಿ ದಾರಿ ತಪ್ಪಿದ್ರೆ ಇದು ಕಾಂಗ್ರೆಸ್ಗೆ, ಸುಮ್ಮನೆ ಕಾಂಗ್ರೆಸ್ಗಿಂತ ಹೆಚ್ಚಾಗಿ DMK ಅವ್ರಿಗೆ ಒಂದು ಚುನಾವಣೆಗೆ ಒಂದು ಇಶ್ಯೂ ಬೇಕಿತ್ತು ಅವ್ರಿಗೆ, ಅದಕ್ಕೆ ಇವರೆಲ್ಲ ಕೈ ಜೋಡಿಸಿದ್ರು ಅಷ್ಟೇ. ಇವತ್ತು ಕರ್ನಾಟಕಕ್ಕೆ 28 ಸ್ಥಾನ ಇದ್ದಿದ್ದು 42 ಸ್ಥಾನ ಆಗ್ತದೆ ಅಂತಕ್ಕಂಥವ್ರು ಹೇಳ್ತಾರೆ. ಈಗ 2001ರ ಜಾತಿ ಗಣತಿ ತಗೊಂಡಾಗ ನಿಮಗೆ 42 ಸ್ಥಾನ ಸಿಗುತ್ತೆ. ಈಗ ನೀವು ಹೇಳ್ದಂಗೆ 2027 ಜನಗಣತಿ ತಗೊಂಡ್ರೆ ಕರ್ನಾಟಕಕ್ಕೆ ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಿದ್ದೀರಾ? ಸ್ಥಾನ ಕಡಿಮೆ ಆಗ್ತದೆ. ಆಗೇನು ಮಾಡ್ತೀರಿ? ಇದು ಇರ್ತಕ್ಕಂಥ ವಾಸ್ತವಾಂಶ. ಅವರಿಗೆ ಇದು ಯಾವುದು ಅನುಷ್ಠಾನಕ್ಕೆ ಬರೋದು ಅವಶ್ಯಕತೆ ಇಲ್ಲ. ಈ ಕರ್ನಾಟಕದಲ್ಲೇ ಗೆಜೆಟ್ ನೋಟಿಫಿಕೇಷನ್ ಆಗಿದ್ದು ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಮೀಸಲಾತಿ ವ್ಯವಸ್ಥೆ ಗೆಜೆಟ್ ನೋಟಿಫಿಕೇಷನ್ನು ದೇವೇಗೌಡರು ಮುಖ್ಯಮಂತ್ರಿ ಇದ್ದಾಗ ಆಯಿತು ಆಗಿರ್ತಕ್ಕಂಥದ್ದು. ಅವ್ರು ಮಾಡಿದ್ದಲ್ಲ. ಇವತ್ತು ದೇವೇಗೌಡರ ಕಾಲದಲ್ಲೇ ಪ್ರಧಾನಮಂತ್ರಿಗಳಿದ್ದಾಗ 96ರಲ್ಲಿ ಈ ಬಿಲ್ ತಂದರು. ಕಾಂಗ್ರೆಸ್ಗೆ 10 ವರ್ಷ ಸರ್ಕಾರ ನಡೆಸ್ತಾರೆ. ಆಯ್ತಪ್ಪ, BJಪಿಯವ್ರು ಮಾಡಲಿಲ್ಲ ವಾಜಪೇಯಿ ಕಾಲದಲ್ಲಿ. 10 ವರ್ಷ ಮನಮೋಹನ್ ಸಿಂಗ್ ನೇತೃತ್ವದಲ್ಲಿ ಮಾಡಿದ್ರಲ್ಲ ನೀವು ಸರ್ಕಾರನ. ಅವತ್ತು ಯಾತಕ್ಕೆ ವುಮೆನ್ ಮೀಸಲಾತಿ ತರಲಿಲ್ಲ? ನಿಮ್ಮನ್ನ ಹಿಡ್ಕೊಂಡಿದ್ದಾರೆ ಯಾರು? ಅಂದ ಇವರಿಗೆ ಈ ಮೀಸಲಾತಿ ಅವಶ್ಯಕತೆ ಇಲ್ಲ, ಬೇಕಿಲ್ಲ ಅವರಿಗೆ. ಅದಕ್ಕೆ ದಿನಕ್ಕೊಂದೊಂದು ಸಬೂಬು ಹೇಳ್ತಾರೆ ಅಷ್ಟೇ.